ನಮಸ್ತೆ ಸ್ನೇಹಿತರೆ. ಇಂದು ನಾವು ಮಾನವ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಸಾಮಾನ್ಯವಾಗಿ KS, FDA, STA, PSA, PC ಎಕ್ಸಾಮ್ಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ. ಹಾಗಾಗಿನೇ ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಇನ್ನು ಇದೆಲ್ಲ ಕಾನ್ಸೆಪ್ಟ್ ತಿಳ್ಕೊಂಡ್ಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆಗಳನ್ನು ಕೂಡ ಬಿಡಿಸೋಣ. ಅಂದರೆ KS, FTA, STಯಲ್ಲಿ ಯಾವ ರೀತಿ ಕ್ವಶನ್ಸ್ ಆಗ್ತಾ ಹೋಗುತ್ತೆ, ಇನ್ನು PC, PS ಅಲ್ಲಿ ಯಾವ ರೀತಿ ಕ್ವಶನ್ಸ್ ಆಗುತ್ತೆ ಅಂತಲೂ ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಇನ್ನು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಯಾವ ಸಂಸ್ಥೆ ಕೊಡುತ್ತೆ, ಅಂದರೆ ಯಾವ ಸಂಸ್ಥೆ ಕೊಡುತ್ತೆ ಅಂತ ಹೇಳೋದಾದರೆ ಇಲ್ಲಿ UNDP ಅವರು ಒಂದು ವರದಿಯನ್ನು ಕೊಡ್ತಾರೆ. HDIಯನ್ನು ಕೊಡುವಂಥ ಸಂಸ್ಥೆ ಯಾವುದು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಕೊಡುವಂತಹ ವರದಿಯನ್ನು ಕೊಡುವಂತಹ ಸಂಸ್ಥೆ ಅಂತ ಕೇಳಿದ್ರೆ UNDP ಅವರು, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅವರು. ಅಂದರೆ ಪ್ರಪಂಚದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಕೊಡುವಂಥ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ UNDP ಅವರು. ಈ UNDP ಸ್ಥಾಪನೆ ಆಗಿದ್ದು 1965 ನವಂಬರ್ 22ನೇ ತಾರೀಕು ಈ ಒಂದು UNDP ಸಂಸ್ಥೆ ಓಪನ್ ಆಗುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕ್ನಲ್ಲಿದೆ. ಇದರ ಮೊದಲ ಆವೃತ್ತಿ, ಇದರ ಮೊದಲ ರಿಪೋರ್ಟನ್ನು 1990ರಲ್ಲಿ ಕಾನ್ಸೆಪ್ಟ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಎಂಬ ಧ್ಯೇಯದೊಂದಿಗೆ ಮೊದಲು ಒಂದು ವರದಿಯನ್ನು ಇದು ಪ್ರಕಟಣೆ ಮಾಡುತ್ತೆ. ಇನ್ನು ಭಾರತದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಕೊಡುವಂಥ ಸಂಸ್ಥೆ ಯಾವುದು ಅಂತಲೂ ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಭಾರತದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಕೊಡುವಂಥ ಸಂಸ್ಥೆ ಭಾರತದಲ್ಲಿರುವಂತಹ CSO ಮತ್ತು ನೀತಿ ಆಯೋಗ. ಸೊ ಇದು ತುಂಬ ಇಂಪಾರ್ಟೆಂಟ್. ಭಾರತದಲ್ಲಿರುವಂತಹ CSO ಮತ್ತು ನೀತಿ ಆಯೋಗ ಭಾರತದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಕೊಡ್ತಾ ಹೋಗುತ್ತೆ. ಭಾರತದ ಎಲ್ಲ ರಾಜ್ಯಗಳ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಕೊಡುವಂಥ ಸಂಸ್ಥೆ CSO ಮತ್ತು ನೀತಿ ಆಯೋಗ. ಇನ್ನು ಕರ್ನಾಟಕದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಯಾರು ತಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಡೈರೆಕ್ಟರೇಟ್ ಆಫ್ ಎಕನಾಮಿಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಅಂದರೆ ಕರ್ನಾಟಕದಲ್ಲಿ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅವರು ಈ ಒಂದು ಕರ್ನಾಟಕದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಕೊಡ್ತಾ ವರದಿಯನ್ನು ಕೊಡ್ತಾ ಹೋಗ್ತಾರೆ. ಕರ್ನಾಟಕದ ಬಗ್ಗೆ ಆಗೋದು, ಕರ್ನಾಟಕದ ಪ್ರತಿ ಜಿಲ್ಲೆಯ ಬಗ್ಗೆ, ಕರ್ನಾಟಕದಲ್ಲಿರುವಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು, ಗ್ರಾಮ ಪಂಚಾಯಿತಿ, ಜಿಲ್ಲೆಗಳಲ್ಲಿ ಮತ್ತು ರಾಜ್ಯದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ತಯಾರು ಮಾಡುವಂಥ ಸಂಸ್ಥೆ ಅಂತ ಕೇಳಿದ್ರೆ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಇದನ್ನು ಜಾರಿ ತಗೊಬರುತ್ತೆ. ಇದನ್ನು ಮೊದಲ ಬಾರಿಗೆ ಕರ್ನಾಟಕ ಅಥವಾ ರಾಜ್ಯದಲ್ಲಿ ಮಾಡಿದ್ದು ಯಾವಾಗಂದರೆ 1999ರಲ್ಲಿ ಇದನ್ನು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ರಾಜ್ಯದಲ್ಲಿ ನಾವಿಲ್ಲಿ ಮಾಡಿದಿರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ, ಯಾವ ರಾಜ್ಯದ, ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಹೆಚ್ಚು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಹೊಂದಿದೆ ಮತ್ತು ಕರ್ನಾಟಕದ ಯಾವ ಪಂಚಾಯಿತಿ ಹೆಚ್ಚು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಹೊಂದಿದೆ ಮತ್ತು ಅತ್ಯಂತ ಕಡಿಮೆ ಇರುವಂಥ ಜಿಲ್ಲೆಗಳು ಯಾವುದು, ಗ್ರಾಮ ಪಂಚಾಯಿತಿಗಳು ಯಾವುದು ಎಂಬುದ್ರ ಬಗ್ಗೆ ಕರ್ನಾಟಕ ಎಕನಾಮಿಕ್ ಸರ್ವೆ ಅಂತ ಟಾಪಿಕ್ನ ಮಾಡ್ತೀನಿ. ಆ ಟೈಮಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ. ಇನ್ನು ಹಾಗಿದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಂಬ ಪರಿಕಲ್ಪನೆಯನ್ನು ಮೊದಲು ಹುಟ್ಟಾಕಿದ್ಯಾರು, ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಹುಟ್ಟಾಕಿದ್ದಂಥ ಕಾನ್ಸೆಪ್ಟ್ನ ಹುಟ್ಟಾಕಿದ್ಯಾರು ಅಂತ ಕೇಳಿದ್ರೆ ಪಾಕಿಸ್ತಾನದ ಮೆಹಬೂಬ್ ಉಲ್ ಹಕ್ ಮತ್ತು ಭಾರತದ ಅಮರ್ತ್ಯ ಸೇನ್ ಮತ್ತು ಮೇಘನಾಥ್ ದೇಸಾಯಿ, ಈ ಮೂರು ಜನನು ಕೂಡ ಈ ಒಂದು HDI ಎಂಬ ಕಾನ್ಸೆಪ್ಟ್ನ ಹುಟ್ಟಾಕ್ತಾರೆ. ಈ ಕಾನ್ಸೆಪ್ಟನ್ನು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಂಬ ಕಾನ್ಸೆಪ್ಟನ್ನು ಹುಟ್ಟಾಕಿದ್ಯಾರು ಅಂತ ಕೇಳಿದ್ರೆ ಮೆಹಬೂಬ್ ಉಲ್ ಹಕ್, ಅಮರ್ತ್ಯ ಸೇನ್ ಮತ್ತು ಮೇಘನಾಥ್ ದೇಸಾಯಿ ಅವರು ಈ ಕಾನ್ಸೆಪ್ಟ್ನ ಹುಟ್ಟಾಕ್ತಾರೆ. ಇದು ಯಾವ ಆಧಾರದ ಮೇಲೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಪ್ರತಿಯೊಂದು ರಾಷ್ಟ್ರದಲ್ಲಿರುವ ಜೀವನ ನಿರೀಕ್ಷೆಯ ಸೂಚ್ಯಾಂಕ. ಎಷ್ಟು ಆ ವರ್ಷ ಒಂದು ಪರ್ಟಿಕ್ಯುಲರ್ ಒಂದು ರಾಷ್ಟ್ರದಲ್ಲಿ ಆ ವರ್ಷದ ಆ ಭಾಗದಲ್ಲಿರುವಂಥ ಜನ ಅಥವಾ ರಾಷ್ಟ್ರದಲ್ಲಿರುವಂಥ ಜನ ಎಷ್ಟು ವರ್ಷವರೆಗೆ ಸರಾಸರಿ ಜೀವನವನ್ನು ಮಾಡ್ತಾ ಹೋಗ್ತಾರೆ, ಅಂದರೆ ಜೀವಿಸ್ತಾರೆ, ಆ ರಾಷ್ಟ್ರದ ಶಿಕ್ಷಣ ಮಟ್ಟ ಯಾವ ರೀತಿ ಇದೆ ಮತ್ತು ಆ ರಾಷ್ಟ್ರದ ನಿವ್ವಳ ರಾಷ್ಟ್ರೀಯ ಆದಾಯ, ಸೊ ನ್ಯಾಷನಲ್ ಇನ್ಕಮ್ ಯಾವ ಥರ ಇದೆ, ಈ ಮೂರನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು, ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು UNDP ಅವರು ತಯಾರನ್ನು ಮಾಡ್ತಾ ಹೋಗ್ತಾರೆ. ನೀವು ಸಾಮಾನ್ಯವಾಗಿ ನೋಡಿದರೆ 1990ಕ್ಕೂ ಹಿಂದೆವರು ಜಗತ್ತಿನ ಹಿಂದುಳಿದ ಮತ್ತು ಮುಂದುವರಿದ ರಾಷ್ಟ್ರಗಳಂತ ವರ್ಗೀಕರಣ ಮಾಡ್ಕೊಳ್ತಾ ಇದ್ವಿ. ಸೊ ಅದೇ ರೀತಿ 91 ಆದಮೇಲೆ ಈ HDIಗಳನ್ನು ಆಧಾರವಾಗಿಟ್ಕೊಂಡು ರಾಷ್ಟ್ರಗಳನ್ನು ವಿಭಾಗ ಮಾಡಿರೋದನ್ನು ಕೂಡ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಇನ್ನು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಯಾವ ರೀತಿ ಮಾಡ್ತಾ ಹೋಗ್ತೀವಿ ಅಂತ ಹೇಳೋದಾದರೆ ಯಾವುದೋ ಆಧಾರದ ಮೇಲೆ ರ್ಯಾಂಕ್ ಕೊಡ್ತೀವಿ. ಸೊ ಇಲ್ಲಿ ನೋಡ್ತಾ ಬಂದೀವಿ, ಸಾಮಾನ್ಯವಾಗಿ ಇದಕ್ಕೆ ಅಂಕಗಳನ್ನು ಕೂಡ ನೀಡ್ತಾ ಬರ್ತೀವಿ. ಈ ಇಂಡೆಕ್ಸಲ್ಲಿ ಅಂಕಗಳನ್ನು ನೋಡ್ತೀವಿ. ಯಾವ ರಾಷ್ಟ್ರ 0.801ಗಿಂತ ಹೆಚ್ಚು ತಗೊಳ್ಳುತ್ತೋ ಅದಕ್ಕೆ ನಾವು ಅತ್ಯಂತ ಹೆಚ್ಚು ಮಾನವ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಕರಿತಾ ಹೋಗ್ತೀವಿ. ವೆರಿ ಹೈ ಹ್ಯೂಮನ್ ಡೆವಲಪ್ಮೆಂಟ್ ಇರುವಂಥ ರಾಷ್ಟ್ರಗಳೆಲ್ಲ ಈ ಸ್ಥಾನದಲ್ಲಿ ಬರ್ತಾ ಹೋಗುತ್ತೆ. ಎರಡನೇದು 0.700ಗಿಂತ ಹೆಚ್ಚಿತ್ತು ಅಂದರೆ ಅದನ್ನು ಹೆಚ್ಚು ಮಾನವ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳು. ಹೈ ಹ್ಯೂಮನ್ ಡೆವಲಪ್ಮೆಂಟ್
ಆಗಿರುವಂಥ ರಾಷ್ಟ್ರಗಳು ನೋಡ್ತಾ ಹೋಗ್ತೀವಿ. ಇನ್ನು ಪಾಯಿಂಟ್ ಫೈ 0.550ಗಿಂತ ಹೆಚ್ಚಿದ್ರೆ ಅದನ್ನು ಮಧ್ಯಮ ಮಿಡಲ್ ಹ್ಯೂಮನ್ ಡೆವಲಪ್ಮೆಂಟ್, ಅದು ಮಧ್ಯಮ ಮಾನವ ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳು ಅಂತ ಕರಿತಾ ಹೋಗ್ತೀವಿ. ಇನ್ನು ಇದರ ಅಂಕ 0.550ಗಿಂತ ಕಡಿಮೆ ಇತ್ತು ಅಂದರೆ ಅದನ್ನು ಕಡಿಮೆ ಲೋ ಹ್ಯೂಮನ್ ಡೆವಲಪ್ಮೆಂಟ್, ಕಡಿಮೆ ಮಾನವ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತ ವಿಂಗಡಣೆಯನ್ನು ಮಾಡ್ತಾ ಹೋಗ್ತೀವಿ. ಇಷ್ಟು ಕೂಡ ಮಾನವ ಅಭಿವೃದ್ಧಿಯ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಕೆಲವು ಕಾನ್ಸೆಪ್ಟ್ ಆಯಿತು. ಇನ್ನು ಇಲ್ಲಿ ರಿಪೋರ್ಟ್ 2019ರ ರಿಪೋರ್ಟ್ ಬಗ್ಗೆ ಸರ್ವೇ ಸಾಮಾನ್ಯ ಕ್ವಶನ್ಸ್ ಕೂಡ ನಿಮ್ಗೆ ಆಗುತ್ತೆ. ಹಾಗಾಗಿ ಈ 2019ರ ರಿಪೋರ್ಟನ್ನು ನೋಡ್ತಾ HDI ರಿಪೋರ್ಟನ್ನು ನೋಡ್ತಾ ಹೋಗೋಣ. 2019 ರಿಪೋರ್ಟ್ ಕಂಡಿದ್ದೆ ಅವ್ರು ನಿಮ್ಗೆ ಆಲ್ರೆಡಿ ಗೊತ್ತು. UNDP ಅವರು ಇದನ್ನು ರಿಪೋರ್ಟನ್ನು ಕೊಟ್ಟಿದೆ. ಈ ರಿಪೋರ್ಟಿನ ಧ್ಯೇಯವಾಕ್ಯ ಏನು? ಬಿಹೈಂಡ್ ಇನ್ಕಮ್, ಬಿಹೈಂಡ್ ಅವರೇಜಸ್, ಬಿಹೈಂಡ್ ಟುಡೇ ಇನ್ಇಕ್ವಾಲಿಟೀಸ್ ಇನ್ ಹ್ಯೂಮನ್ ಡೆವಲಪ್ಮೆಂಟ್ ಇನ್ ದಿ 21st ಸೆಂಚುರಿ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಒಂದು 2019ರ HDI ರಿಪೋರ್ಟನ್ನು ಕೊಡಲಾಗಿದೆ. ಈ HDI ರಿಪೋರ್ಟನ್ನು ಮಾಡಬೇಕಾದ್ರೆ ಎಷ್ಟು ರಾಷ್ಟ್ರಗಳು ಬಳಕೆ ಆಗಿವೆ ಅಂದರೆ, ಎಷ್ಟು ರಾಷ್ಟ್ರಗಳನ್ನು ಕನ್ಸಿಡರ್ ಮಾಡಿವೆ ಅಂದರೆ, ಪ್ರಪಂಚದ 189 ರಾಷ್ಟ್ರಗಳನ್ನು ನಾವು ಕೌಂಟ್ ಮಾಡ್ಕೊಂಡಿದ್ವಿ. ಆ 189 ರಾಷ್ಟ್ರಗಳಲ್ಲಿ ಭಾರತ 129ನೇ ಸ್ಥಾನವನ್ನು ಪಡೆದಿದೆ. 2019ರ ಪ್ರಕಾರ ಭಾರತದ HDI ಸ್ಥಾನ ಎಷ್ಟು ಅಂತ ಹೇಳಿದ್ರೆ, ಭಾರತ HDIನಲ್ಲಿ 129ನೇ ಸ್ಥಾನವನ್ನು ಪಡೆದಿದೆ. 129 ಪ್ಲೇಸನ್ನು ಭಾರತ ಇರೋದನ್ನು ನೋಡ್ಬೋದು. ಇನ್ನು ಅತ್ಯಂತ ಹೆಚ್ಚು ಹ್ಯೂಮನ್ ಡೆವಲಪ್ಮೆಂಟನ್ನು ಹೊಂದಿರುವಂಥ ರಾಷ್ಟ್ರಗಳು, ಮಾನವ ಅಭಿವೃದ್ಧಿ ಹೊಂದಿರುವಂಥ ಟಾಪ್ 5 ರಾಷ್ಟ್ರಗಳು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಮೊದಲನೇ ಸ್ಥಾನ ನೋಡ್ತಾ ಹೋಗೋಣ. ಮೊದಲ ಸ್ಥಾನದಲ್ಲಿ ಯಾವುದಿದೆ, ಎರಡನೇ ಸ್ಥಾನದಲ್ಲಿ ಯಾವುದಿದೆ ನೋಡ್ತಾ ಹೋಗೋಣ. ಮೊದಲ ಸ್ಥಾನದಲ್ಲಿ ನಾರ್ವೆ 0.950 ಹೊಂದಿದೆ. ಎರಡನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್, ಇಲ್ಲಿ ಅಂಕಗಳು ಕೂಡ ಇದೆ, ನೀವು ಇದನ್ನು ಪಾಸ್ ಮಾಡಿ ಇದನ್ನು ಬರ್ಕೋಬೋದಾಗುತ್ತೆ ನಿಮಗೆ. ಮೂರನೇ ಸ್ಥಾನದಲ್ಲಿ ಐರ್ಲ್ಯಾಂಡ್, ಜರ್ಮನಿ ಮತ್ತು ಹಾಂಗ್ಕಾಂಗ್ ರಾಷ್ಟ್ರಗಳು ಟಾಪ್ 5 ಇರುವಂಥ ಪ್ರಮುಖವಾದಂತಹ ರಾಷ್ಟ್ರಗಳನ್ನು ಎಕ್ಸಾಂಪಲ್ ಕ್ವಶನ್ಸ್ ಕೇಳ್ಬೋದು. ಅತ್ಯಂತ ಹೆಚ್ಚು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಹೊಂದಿರುವಂತಹ ರಾಷ್ಟ್ರ ಯಾವ ಅಂತ ಕೇಳಿದ್ರೆ ನಾರ್ವೆ ರಾಷ್ಟ್ರ ಆಗುತ್ತೆ. ಅಥವಾ ಇದನ್ನು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗಲ್ಲೂ ಕೂಡ ಕೇಳ್ತಾ ಹೋಗ್ಬೋದು ಅವನು. ನೆಕ್ಸ್ಟ್ ಒನ್ ಬಾಟಮ್ 5, ಕೆಳ ಹಂತದಲ್ಲಿ ಅತ್ಯಂತ ಕಡಿಮೆ ಹ್ಯೂಮನ್ ಡೆವಲಪ್ಮೆಂಟನ್ನು ಹೊಂದಿರುವಂತಹ ರಾಷ್ಟ್ರಗಳು ನೋಡ್ತಾ ಹೋಗೋಣ. 2019ರ ರಿಪೋರ್ಟ್ ಪ್ರಕಾರ ಮೊದಲ 189ನೇ ಸ್ಥಾನವನ್ನು ಪಡೆದಿರೋದು ನೈಜರ್, ಇದು ಆಫ್ರಿಕಾ ರಾಷ್ಟ್ರದಲ್ಲಿ, ಆಫ್ರಿಕಾ ಕಾಂಟಿನೆಂಟಲ್ ಬರುವಂತಹ ರಾಷ್ಟ್ರ. ಎರಡನೇದು ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ರಾಷ್ಟ್ರ. 3 ಚಾದ್, ದಕ್ಷಿಣ ಸೂಡಾನ್, ಬುರುಂಡಿ. ಇಲ್ಲಿ ಸಂಖ್ಯೆಗಳು ನೋಡ್ತೀವಿ 189, 188, 187, 186, 185 ಅಂತ ಹಿಂದಿಂದ ಹೋಗ್ತಾ ಇದೆ. ಹಾಗಾಗಿ ಕೊನೆಯ ರಾಷ್ಟ್ರ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಕೊನೆಯದಾಗಿರುವ ರಾಷ್ಟ್ರ ಯಾವುದು ಅಂತ, ಕಡೆಯ ಹಂತದಲ್ಲಿರುವ ರಾಷ್ಟ್ರ ನೈಜರ್ ಅನ್ನೋ ರಾಷ್ಟ್ರ. ಇದು ಯಾವ ರಾಷ್ಟ್ರದಲ್ಲಿ ಯಾವ ಕಾಂಟಿನೆಂಟಲ್ಲಿ ಬರ್ತಾ ಹೋಗುತ್ತೆ? ಆಫ್ರಿಕಾ ಕಾಂಟಿನೆಂಟಲ್ಲಿ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ಬಿಮ್ಸ್ಟೆಕ್ ರಾಷ್ಟ್ರಗಳಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಯಾವ್ಯಾವ ರಾಷ್ಟ್ರ ಯಾವ್ಯಾವ ಪೊಸಿಷನ್ ಹೊಂದಿದೆ ನೋಡ್ತಾ ಹೋಗೋಣ. ಇಲ್ಲಿ ಬಿಮ್ಸ್ಟೆಕ್ ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಒಂದು ವಿಡಿಯೋ ಮಾಡಬೇಕಾದಾಗ ಈ ಅಂತಾರಾಷ್ಟ್ರೀಯ ಸಂಘಟನೆಗಳು ಅಂತಲೇ ಮಾಡ್ತಾ ಹೋಗ್ತೀನಿ. ಆ ಟೈಮಲ್ಲಿ ಬಿಮ್ಸ್ಟೆಕ್ ರಾಷ್ಟ್ರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಿಮಗೆ. ಇಲ್ಲಿ ಬಿಮ್ಸ್ಟೆಕ್ ರಾಷ್ಟ್ರಗಳ ಪೈಕಿ 7 ರಾಷ್ಟ್ರಗಳು ನೋಡ್ತಾ ಹೋಗ್ತೀವಿ. ಈ ಬಿಮ್ಸ್ಟೆಕ್ ರಾಷ್ಟ್ರಗಳಲ್ಲಿ ಅತ್ಯಂತ ಹೆಚ್ಚು ಮಾನವ ಅಭಿವೃದ್ಧಿಯನ್ನು ಹೊಂದಿರುವಂಥದ್ದು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಹೊಂದಿರುವಂಥ ರಾಷ್ಟ್ರ ಅಂದರೆ ಶ್ರೀಲಂಕಾ. 71ನೇ ಪೊಸಿಷನ್ನ ಹೊಂದಿದೆ ನೋಡಿ, 71 ಇದೆ. ಥೈಲ್ಯಾಂಡ್ 2ನೇ ಪ್ಲೇಸಲ್ಲಿ ಬರುತ್ತೆ. ಭಾರತ 3, ಭೂತಾನ್ 4, ಬಾಂಗ್ಲಾದೇಶ 5, ಮಯನ್ಮಾರ್ 6, ನೇಪಾಳ 7. ಹಾಗಾಗಿ ಬಿಮ್ಸ್ಟೆಕ್ ರಾಷ್ಟ್ರಗಳಲ್ಲಿ ಅತ್ಯಂತ ಹೆಚ್ಚು ಹ್ಯೂಮನ್ ಡೆವಲಪ್ಮೆಂಟ್ ಹೊಂದಿರುವ ರಾಷ್ಟ್ರ ಶ್ರೀಲಂಕಾ. ಅತ್ಯಂತ ಕಡಿಮೆ ಹೊಂದಿರುವಂಥ ರಾಷ್ಟ್ರ ನೇಪಾಳ. ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಬಿಮ್ಸ್ಟೆಕ್ಕಲ್ಲಿ 3ನೇ ಸ್ಥಾನದಲ್ಲಿದೆ. ಪ್ರಪಂಚದಲ್ಲಿ 129ನೇ ಸ್ಥಾನ ಇದೆ. ಇದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಒಂದು ಸಾರ್ಕ್ ರಾಷ್ಟ್ರಗಳಲ್ಲಿ 8 ರಾಷ್ಟ್ರಗಳ ಒಂದು ಒಕ್ಕೂಟ ಇದು. ಈ ಸಾರ್ಕ್ ರಾಷ್ಟ್ರಗಳಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಅಥವಾ ಸಾರ್ಕ್ ರಾಷ್ಟ್ರಗಳಲ್ಲಿ ಮೊದಲು ಅತ್ಯಂತ ಹೆಚ್ಚು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಹೊಂದಿರುವಂಥ ರಾಷ್ಟ್ರ ಯಾವುದು ಅಂತ ನೋಡ್ತಾ ಹೋಗೋಣ. ಈ ಸಾರ್ಕ್ ರಾಷ್ಟ್ರಗಳಲ್ಲಿ ಶ್ರೀಲಂಕಾ ಹೆಚ್ಚು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಹೊಂದಿರುವಂಥ ರಾಷ್ಟ್ರ. ಕೊನೆಯದಾಗಿ ಹೊಂದಿರೋದು ಯಾವುದು? ಅಫ್ಘಾನಿಸ್ತಾನ. ಸಾರ್ಕ್ ರಾಷ್ಟ್ರಗಳಲ್ಲಿ ಹೆಚ್ಚು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಹೊಂದಿರುವಂಥ ರಾಷ್ಟ್ರ ಅಂತ ಕೇಳಿದ್ರೆ ಶ್ರೀಲಂಕಾ. ಸಾರ್ಕ್ ರಾಷ್ಟ್ರಗಳಲ್ಲಿ ಕಡಿಮೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು, ಕಡಿಮೆ ಮಾನವ ಅಭಿವೃದ್ಧಿಯನ್ನು ಹೊಂದಿರುವ ರಾಷ್ಟ್ರ ಅಂತ ಕೇಳಿದ್ರೆ ಅಫ್ಘಾನಿಸ್ತಾನ. ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 3ನೇ ಸ್ಥಾನದಲ್ಲಿದೆ. ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಆಗುವ ಸಾಧ್ಯತೆಗಳು ಹೆಚ್ಚಿರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಒನ್ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ. ಬ್ರಿಕ್ಸ್ ಅಂದರೆ ಗೊತ್ತು ನಿಮಗೆ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ. ಇವೆಲ್ಲ ಕೂಡ ಬ್ರಿಕ್ಸ್ ರಾಷ್ಟ್ರಗಳು ಅಂತ ಕರಿತಾ ಹೋಗ್ತೀವಿ. ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಅತ್ಯಂತ ಹೆಚ್ಚು ಇರುವಂಥ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಹೊಂದಿರುವಂಥ ರಾಷ್ಟ್ರ ರಷ್ಯಾ. ಕಡಿಮೆ ಇರೋದು ಭಾರತದಲ್ಲಿ. ತುಂಬ ಇಂಪಾರ್ಟೆಂಟ್. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಮೊದಲ ಸ್ಥಾನದಲ್ಲಿರೋದು ರಷ್ಯಾ, ಕೊನೆಯ ಸ್ಥಾನದಲ್ಲಿರೋದು ಯಾವುದು? ಭಾರತ. ಎರಡನೇದು ಬ್ರೆಜಿಲ್, 3 ಚೀನಾ, 4 ದಕ್ಷಿಣ ಆಫ್ರಿಕಾ, 5ನೇ ಸ್ಥಾನದಲ್ಲಿ ಭಾರತ ಇರೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಇದು ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ನೋಡಿದ್ವಿ. ಇನ್ನು KS, FDA, STA ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸಂಬಂಧಪಟ್ಟಂತೆ ಯಾವ ರೀತಿಯ ಕ್ವಶನ್ಸ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಇದು
ಪ್ರಮುಖವಾಗಿದೆ. ಮತ್ತು ಈ ಎಕ್ಸಾಮ್‌ಗಳಿಗೆ ಯಾವುದೇ ಎಕ್ಸಾಮ್ ಆಗಲಿ, ಎಫ್-ಡಿ ಆಗಲಿ, ಕೆ-ಎ-ಎಸ್ ಆಗಲಿ, ಪಿ-ಸಿ ಆಗಲಿ, ಯಾವುದೇ ಎಕ್ಸಾಮಲ್ಲಿ ಕ್ವೆಷನ್ಸ್‌ಗೆ ಆನ್ಸರನ್ನು ಮಾಡಬೇಕಾದಾಗ, ನೀವು ಆ ಕ್ವೆಷನ್‌ಗೆ ಆ ಆನ್ಸರ್ ಯಾವುದು ಅಂತ ಗೊತ್ತಿಲ್ಲದಿರೋ ಪರವಾಗಿಲ್ಲ, ಆ ಕ್ವೆಷನ್‌ಗೆ ಅದು ಆನ್ಸರ್ ಅಲ್ಲ ಅಂತ ಮೊದಲು ನಮಗೆ ಗೊತ್ತಾಗಬೇಕಂದ್ರೆ ಎಲಿಮಿನೇಟ್ ಮಾಡೋದು ನಮಗೆ ಗೊತ್ತಿರಬೇಕು. ಅದೇ ರೀತಿಯಲ್ಲಿ ಕ್ವೆಷನ್ಸನ್ನು ಓದಬೇಕಾದಾಗ ತಾಳ್ಮೆಯಿಂದ ಓದೋದನ್ನು ಕಲ್ತ್ಕೊಳ್ಳಿ ನೀವು. ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ಮೊದಲನೇದು ಕ್ವೆಷನ್ಸ್‌ಗೆ ಹೋಗೋಣ. ಕೆ-ಎ-ಎಸ್, ಎಫ್-ಡಿ, ಎಸ್-ಟಿಯಲ್ಲಿ ಯಾವ ರೀತಿ ಸಾಮಾನ್ಯವಾಗಿ ಸ್ಟೇಟ್ಮೆಂಟ್ ವೈಸ್ ಕ್ವೆಷನ್ಸ್‌ಗಳು ಬರ್ತಾ ಹೋಗ್ತವೆ. ಹೇಳಿಕೆ ರೂಪದ ಕ್ವೆಷನ್ಸ್‌ಗಳು ಬರ್ತಾ ಹೋಗ್ತವೆ. ಓಕೆ. ಇಲ್ಲಿ ಕೆಳಗಿನ ಯಾವ ಹೇಳಿಕೆಗಳು 2019ರ ಎಚ್-ಡಿ-ಎಗೆ ಸಂಬಂಧಿಸಿದಂತೆ ತಪ್ಪಾಗಿವೆ? ಇಲ್ಲಿ ಕೋಡ್ ವರ್ಡ್ ಏನು? ತಪ್ಪಾಗಿವೆ. ಇಲ್ಲಿ ಕೀವರ್ಡ್ಸ್ ನೋಡ್ತಾ ಇದ್ದೀವಿ ನಾವು, ಏನಂತ? ತಪ್ಪಾಗಿವೆ. ಈಗ ಅವ್ನು ಸ್ಟೇಟ್ಮೆಂಟ್ ಕೇಳೋಣ, ಮೊದಲನೇದಾಗಿ ಅದು ಸರಿ ಇದೆಯಾ ತಪ್ಪಿದೆಯಾ ಅಂತ ನೋಡ್ಕೋಬೇಕು ಸ್ಟೇಟ್ಮೆಂಟಲ್ಲಿ. ಅವ್ನು ಕೇಳೋದೇನು? ತಪ್ಪಾಗಿರೋದು ಯಾವುದು ಅಂತ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ನೋಡೋಣ. ಭಾರತವು ಎಚ್-ಡಿ-ಎನಲ್ಲಿ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ 2ನೇ ಸ್ಥಾನದಲ್ಲಿದೆ. ಜಸ್ಟ್ ಇವಾಗ ತಾನೇ ನೋಡಿದ್ವಿ, ಭಾರತ 2ನೇ ಸ್ಥಾನದಲ್ಲಿಲ್ಲ, ಕೊನೆಯ ಸ್ಥಾನ ಅಥವಾ 5ನೇ ಸ್ಥಾನದಲ್ಲಿದೆ ಅಂತ ಗೊತ್ತಾಯಿತು. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಏನಾಯಿತು? ರಾಂಗ್. ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಇದೆ. ನೋಡಿ, ಮೊದಲನೇ ಸ್ಟೇಟ್ಮೆಂಟ್ ರಾಂಗ್. ಅವನು ಹೇಳಿರೋದೇನು? ತಪ್ಪಾಗಿರೋದು ಯಾವುದು ಅಂತ ಕೇಳಿರೋದು. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳೋದು. ತಪ್ಪಾಗಿರೋದು ಯಾವುದು? ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಅಂದರೆ ಇವು ಕೀ ಆನ್ಸರ್ ಬಂದು ನೋಡೋಣ ಇವಾಗ. ಮೊದಲನೇ ಸ್ಟೇಟ್ಮೆಂಟ್ ಇಲ್ಲಿ ಒಂದರಲ್ಲೂ ಇದೆ, ಎ ಅನ್ನೋ ಆಪ್ಷನ್ಸಲ್ಲೂ ಒಂದಿದೆ, ಸಿ ಅನ್ನೋದ್ರಲ್ಲೂ ಇದೆ, ಡಿ ಅನ್ನೋದ್ರಲ್ಲೂ ಕೂಡ ಇದೆ. ಇಲ್ಲದೇ ಇರೋದಲ್ಲಿ ಬಿ ಅನ್ನೋಲ್ಲಿ ಮಾತ್ರ. ಓಕೆ, ಮೊದಲನೇ ಸ್ಟೇಟ್ಮೆಂಟ್ ಏನಾಗಿದೆ? ತಪ್ಪಾಗಿದೆ. ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಎರಡನೇ ಸ್ಟೇಟ್ಮೆಂಟ್ ನೋಡ್ತೋಣ. ಮಾನವ ಅಭಿವೃದ್ಧಿಯಲ್ಲಿ ಶ್ರೀಲಂಕಾವು ಭಾರತಕ್ಕಿಂತ ಮುಂದಿದೆ. ಎಸ್, ಬಿಮ್‌ಸ್ಟೆಕ್ಕಲ್ಲಿ ನೋಡಿದ್ವಿ, ಮತ್ತು ಸಾರ್ಕಲ್ಲೂ ಕೂಡ ನೋಡಿದ್ವಿ. 71 ಪೊಸಿಷನಲ್ಲಿ ಶ್ರೀಲಂಕಾ ಬರುತ್ತೆ. 71ನೇ ಸ್ಥಾನದಲ್ಲಿ ಶ್ರೀಲಂಕಾ ಬರುತ್ತೆ. ಭಾರತ 121ನೇ ಪೊಸಿಷನಲ್ಲಿ ಭಾರತ ಬರುತ್ತೆ. ಹಾಗಾಗಿ ಭಾರತಕ್ಕಿಂತ ಶ್ರೀಲಂಕಾ ಹೆಚ್ಚು ಹ್ಯೂಮನ್ ಡೆವಲಪ್ಮೆಂಟ್ನ ಹೊಂದಿದೆ. ಎರಡನೇ ಸ್ಟೇಟ್ಮೆಂಟ್ ಏನಾಯಿತು? ಕರೆಕ್ಟ್ ಆಯಿತು. ಇವಾಗ ಅಬ್ಸರ್ವ್ ಮಾಡಬೇಕು, ಅವ್ನು ಹೇಳಿರೋದು ತಪ್ಪಾಗಿದೆ. ಮೂರು ಸ್ಟೇಟ್ಮೆಂಟ್ ಓದೋಕ್ಕೂ ಮುಂದೆ ಆನ್ಸರನ್ನು ಮಾಡ್ಬೋದು. ಹೇಗೆ ಅಂತ ಹೇಳ್ತೀನಿ. ಮೊದಲನೇದು ನೋಡ್ತೀವಿ, ಯಾವ ಹೇಳಿಕೆ ತಪ್ಪಾಗಿದೆ. ಕ್ಲಿಯರಾಗಿ ನೋಡ್ತಾ ಹೋಗೋಣ. ಯಾವುದು ಎರಡೇ ಮಾನವ ಅಭಿವೃದ್ಧಿಯಲ್ಲಿ ಶ್ರೀಲಂಕಾವು ಭಾರತಕ್ಕಿಂತ ಮುಂದಾಗಿದೆ ಅಂತ ಹೇಳಿದ್ದೀರಿ. ಆ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಅವ್ನು ಬೇಕಾಗಿರೋದು ತಪ್ಪಾಗಿರೋದು ಬೇಕಾಗಿರೋದು ಅವನಿಗೆ. ಸೊ ಹಾಗಾಗಿ ಎಲಿಮಿನೇಟ್ ಮಾಡ್ಬೋದಾ? 1 and 2 ಅಂತ ಬರ್ತಿದೆ. ಇದನ್ನ ಎಲಿಮಿನೇಟ್ ಮಾಡ್ಬೋದು, ಯಾಕಂದರೆ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೊ ಬಿ ಅನ್ನೋದು ಕೂಡ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ? ಇಲ್ಲಿ ಹಾಲ್ ಬರುತ್ತೆ, ಅದನ್ನು ತೊಗೊಳಕ್ಕಾಗಲ್ಲ. ನಾವು ಇಲ್ಲಿ 50% ಅಷ್ಟು ಎರಡನ್ನ ಎಲಿಮಿನೇಟ್ ಮಾಡಿದ್ವಿ. ಇವಾಗ 50-50 ಆಯಿತು ಇವಾಗ, ಹೌದಲ್ಲ? ಎರಡು 50-50 ಎರಡನ್ನ ಎಲಿಮಿನೇಟ್ ಮಾಡಿಬಿಟ್ಟು, ಯಾವುದಾದ್ರು ಎಕ್ಸಾಮಲ್ಲಿ ನೀವು ಒಂದು ಕ್ವಶನ್ಸ್ನ ಎಲಿಮಿನೇಟ್ ಮಾಡೋದು, ಒಂದು ಆಪ್ಷನ್ನ ಎಲಿಮಿನೇಟ್ ಮಾಡೋದು 33% ಕರೆಕ್ಟಾಗಿರ್ತೀರಾ. ಎರಡು ಆಪ್ಷನ್ಸ್ನ ಎಲಿಮಿನೇಟ್ ಮಾಡ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ 50-50, ಆಮೇಲೆ 3 ಆಪ್ಷನ್ಸ್ನ ಆದರೆ ಡೈರೆಕ್ಟ್ 100%ಗೆ ನೀವು ಹೋಗ್ತೀರಾ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಏನಾಗಿದೆ? ತಪ್ಪಾಗಿದೆ. ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಮೂರನೇ ಸ್ಟೇಟ್ಮೆಂಟ್ ನೋಡೋಣ. ಸ್ವಿಟ್ಜರ್ಲ್ಯಾಂಡ್ ಎಚ್-ಡಿ-ಎನಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಇಲ್ಲ, ಸ್ವಿಟ್ಜರ್ಲ್ಯಾಂಡ್ ಪ್ರಥಮ ಸ್ಥಾನ ಪಡೆದಿಲ್ಲ. ಯಾವುದು? ನಾರ್ವೆ ಪ್ರಥಮ ಸ್ಥಾನ ಪಡೆದಿರೋದು. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ರಾಂಗ್. ಹಾಗೆ ಅವ್ನು ಹೇಳಿರೋದೇನು? ತಪ್ಪಾಗಿರೋದು ಯಾವುದು ಅಂತ ನೋಡಬೇಕು. ಸೊ ಹಾಗಾಗಿ ಆನ್ಸರ್ ಆಗುತ್ತೆ 1 and 3. ಆಪ್ಷನ್ ಸಿ 1 and 3 ಕರೆಕ್ಟ್ ಆದಂತಹ ಆನ್ಸರ್ ಇಲ್ಲಿ ಆಗಿರುತ್ತೆ. ಹಾಗಾಗಿ ನೀವು ಆನ್ಸರ್ನ ಮಾಡಬೇಕಾದಾಗ ಹುಷಾರಾಗಿ ನೀವು ನೋಡಬೇಕಾಗುತ್ತೆ. ಕೆಳಗಿನ ಯಾವುವು ಎಚ್-ಡಿ-ಐನ ಮಾನದಂಡಗಳಾಗಿವೆ? ಸೊ ಎಚ್-ಡಿ-ಐನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವುದನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಹೋಗಿ, ಇದನ್ನು ಕೂಡ ಮೇಲ್ಗಡೆ ಡಿಸ್ಕಸ್ ಮಾಡಿದ್ವಿ. ಯಾವುದು? ಜೀವನದ ನಿರೀಕ್ಷೆ, ಆ ರಾಷ್ಟ್ರದಲ್ಲಿ ಇರುವಂತಹ ಜನಗಳು ಎಷ್ಟು ವರ್ಷ ವಾಸವನ್ನು ಮಾಡ್ತಾರೆ ಅದರ ಬಗ್ಗೆ ಜೀವಿಸ್ತಾರೆ ಅಂತ ನೋಡ್ತಾ ಹೋಗ್ತೀವಿ. ಏಳನೇದು ರಾಷ್ಟ್ರ ಶಿಕ್ಷಣ ಯಾವ ರೀತಿಯಲ್ಲಿ ದೊರೀತಾ ಇದೆ, ನಿವ್ವಳ ರಾಷ್ಟ್ರೀಯ ಆದಾಯ ಎಷ್ಟಿದೆ, ಈ ಮೂರನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ರಾಷ್ಟ್ರ ಕೃಷಿಯ ವಲಯ ಅಂತಲೇ ಡೈರೆಕ್ಟಾಗಿ ತೊಗೊಳಕ್ಕೆ ಹೋಗೋದಿಲ್ಲ. ಸೊ ನಿವ್ವಳ ರಾಷ್ಟ್ರೀಯ ಆದಾಯವನ್ನು ಡೈರೆಕ್ಟಾಗಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ 1, 2, 3 ಅನ್ನೋದು ಆನ್ಸರ್ ಆಗಿರುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮೂರನೇ ಕ್ವಶನ್ಸ್ಗೆ ಹೋಗೋಣ. 2019ರ ಎಚ್-ಡಿ-ಐ ವರದಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾಗಿದೆ ಅಂತ ಕ್ವಶನ್ಸ್ನ ಕೇಳಿದ್ದಾನೆ. ಮೊದಲ ಸ್ಟೇಟ್ಮೆಂಟ್ ನೋಡೋಣ. ಎಚ್-ಡಿ-ಐನಲ್ಲಿ ಸಾರ್ಕ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ 5ನೇ ಸ್ಥಾನದಲ್ಲಿದೆ. ಇಲ್ಲಿ ನೋಡಬೇಕು, ಭಾರತ 5ನೇ ಸ್ಥಾನದಲ್ಲಿದೆ. ಇಲ್ಲ, ಭಾರತ ಇರೋದು ಎಷ್ಟನೇ ಸ್ಥಾನದಲ್ಲಿ? 3ನೇ ಸ್ಥಾನದಲ್ಲಿದೆ. ಹಾಗಾಗಿ ಸ್ಟೇಟ್ಮೆಂಟ್ ಇಲ್ಲೇ ನೋಡ್ಬೋದು ತಪ್ಪಾಗುತ್ತೆ ಅಂತ. ಕಂಟಿನ್ಯೂ ಮಾಡೋಣ. ಭಾರತ 5ನೇ ಸ್ಥಾನದಲ್ಲಿದ್ದು ಬಿಮ್‌ಸ್ಟೆಕ್ ರಾಷ್ಟ್ರಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ನೋಡಿ, ಇದೇನಾಗಿದೆ? ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇದ್ರ ಹಿಂದೆ ಇರುವಂಥ ಸ್ಟೇಟ್ಮೆಂಟ್ ಏನಾಗಿದೆ? ತಪ್ಪಾಗಿದೆ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಏನಾಯಿತು? ತಪ್ಪಾಗಿದೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಯಿತು. ಎರಡನೇ ಸ್ಟೇಟ್ಮೆಂಟ್ ನೋಡೋಣ. ಎಚ್-ಡಿ-ಐ ಪ್ರಕಾರ ಭಾರತ ಸರಾಸರಿ ಜೀವಿತಾವಧಿ 69.4 ವರ್ಷಗಳು. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇದನ್ನು ನೀವು ಎಕ್ಸಾಮಲ್ಲಿ ಕೂಡ ಡೈರೆಕ್ಟಾಗಿ ಕೇಳ್ಬೋದು. ಸೊ 2019ರ ಎಚ್-ಡಿ-ಐ ವರದಿ ಪ್ರಕಾರ ಭಾರತದಲ್ಲಿ ಸರಾಸರಿ ಜೀವಿತಾವಧಿ ಎಷ್ಟಿದೆ? 69.4. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಹಾಗಾಗಿ ಓನ್ಲಿ ಬಿ ಸರಿ ಅಂತ ಆಪ್ಷನ್ಸ್ ಏನಿದೆ, ಓನ್ಲಿ ಬಿ, ಎರಡು ಮಾತ್ರ ಸರಿ ಅಂತಿದ್ದಿಲ್ಲ. ಈ ಆಪ್ಷನ್ಸ್ ಕರೆಕ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 4ನೇ ಕ್ವಶನ್ಸ್ಗೆ ಹೋಗೋಣ. ಎಚ್-ಡಿ-ಐ ಪರಿಕಲ್ಪನೆಯನ್ನು ಕೆಳಗಿನ ಯಾರು ನೀಡಿದ್ದಾರೆ? ಇದು ಕೂಡ ನಿಮಗೆ ಡಿಸ್ಕಸ್ ಮಾಡಿದೆ. ಪಾಕಿಸ್ತಾನದ ಮೆಹಬೂಬುಲ್ಲಾ, ಭಾರತದ ಅಮರ್ತ್ಯ ಸೇನ್ ಮತ್ತು ಮೇಘನಾಥ್ ದೇಸಾಯಿ ಅವರು ಈ ಒಂದು ಎಚ್-ಡಿ-ಐ ಪರಿಕಲ್ಪನೆ ಕೊಟ್ಟಿದ್ದಾರೆ. ಅಂದರೆ ಆನ್ಸರ್ ಯಾವುದು?
1 2 3 ಅಂದರೆ ಸಿ ಆಪ್ಷನ್ಸ್ ಇದಕ್ಕೆ ಕರೆಕ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒಂದು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದ್ದಿಲ್ಲ ಅಬ್ಸರ್ವ್ ಮಾಡಬೇಕು. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? 2019ರ ಎಚ್.ಡಿ.ಎ ವರದಿ ಅನ್ವಯ ಜಗತ್ತಿನ ಮಾನವ ಅಭಿವೃದ್ಧಿ ಸೂಚ್ಯಂಕವು ಸರಾಸರಿ, ನಾನು ಹೇಳ್ತಿರೋ ಟೋಟಲ್ ವರ್ಲ್ಡ್ಗೆ ಸಂಬಂಧಪಟ್ಟ ಜಗತ್ತಿನ ಮಾನವ ಅಭಿವೃದ್ಧಿ ಸೂಚ್ಯಂಕವು ಸರಾಸರಿ 0.731 ಆಗಿದೆ. ಈ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಎರಡನೇ ಸ್ಟೇಟ್ಮೆಂಟ್ 2019ರ ಎಚ್.ಡಿ.ಎ ವರದಿ ಅನ್ವಯ ಜಗತ್ತಿನ ಸರಾಸರಿ ಜೀವಿತಾವಧಿ 72.6 ವರ್ಷಗಳು. ಎರಡನೇ ಸ್ಟೇಟ್ಮೆಂಟು ಕೂಡ ಕರೆಕ್ಟ್ ಇದೆ. ಮೂರನೇ ಸ್ಟೇಟ್ಮೆಂಟ್ 1990ರಿಂದ 2019ರವರೆಗೆ ಜಗತ್ತಿನ ವಾರ್ಷಿಕ ಎಚ್.ಡಿ.ಎ ಬೆಳವಣಿಗೆಯು ಸರಾಸರಿ 0.72 ಆಗಿದೆ. ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್. ಮೂರು ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ನಾಲ್ಕನೇ ಸ್ಟೇಟ್ಮೆಂಟ್ ದಕ್ಷಿಣ ಏಷ್ಯಾ ಭಾಗವು ಜಗತ್ತಿನ ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಬೆಳವಣಿಗೆ ಹೊಂದುತ್ತಿರುವ ಭಾಗವಾಗಿದೆ. ಎಸ್, ಹೌದು, ಇದು ದಕ್ಷಿಣ ಏಷ್ಯಾ ಭಾಗ ಏನಿದೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮಾನವ ಅಭಿವೃದ್ಧಿಯನ್ನು ಹೊಂದುತ್ತಿರುವ ರಾಷ್ಟ್ರಗಳನ್ನು ಹೊಂದಿರುವಂಥ ಭಾಗವಾಗಿರುತ್ತೆ. ಹಾಗಾಗಿ ಈ 4 ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಆಗಿದೆ. ಆಪ್ಷನ್ಸ್ ಡಿ ಕರೆಕ್ಟ್ ಆದಂಥ ಆನ್ಸರ್ ಆಗಿರುತ್ತೆ ಮೇಲಿನ ಎಲ್ಲವೂ. ನೆಕ್ಸ್ಟ್ ಇದೆಲ್ಲ KS FD STಯಲ್ಲಿ ಕೇಳುವಂಥ ಕ್ವಶನ್ಸ್ಗಳು ನೋಡಿದ್ವಿ. ಇನ್ನು PSA PC ಯಲ್ಲಿ ಯಾವ ರೀತಿ, ಯಾಕಂದರೆ ಸಾಮಾನ್ಯವಾಗಿ ನಿಮಗೆ ಗೊತ್ತು PSA ಅಥವಾ PC ಯಲ್ಲಿ ಡೈರೆಕ್ಟ್ ಕ್ವಶನ್ಸ್ಗಳು ಬರ್ತಾ ಇರ್ತವೆ. ರೀಸೆಂಟಾಗಿ ಅಷ್ಟೇ PS ಸ್ವಲ್ಪ ಅಪ್ಲೈಡ್ ಏರಿಯಾನ ಜಾಸ್ತಿ ಕೇಳ್ತಾ ಇದ್ದಾನೆ. ಅದನ್ನು ಮುಂದಿನ ಸೈನ್ಸ್ ಎಲ್ಲ ಬಂದಾಗ ಸಾಮಾನ್ಯವಾಗಿ ಸೈನ್ಸ್, ಜಿಯೋಗ್ರಫಿ, ಬೇರೆ ಟಾಪಿಕಲ್ಲಿ ಕೇಳ್ತಾನೆ. ಇನ್ನು PSA PC ಯಲ್ಲಿ ಈ ಒಂದು HDಯಿಂದ ಯಾವ ರೀತಿ ಕ್ವಶನ್ಸ್ ಬರುತ್ತೆ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ HDA ವರದಿಯನ್ನು ನೀಡುವವರು ಯಾರು ಅಂತ ಕೇಳ್ತಾ ಹೋಗ್ತಾನೆ, ಅಥವಾ HDA ವರದಿಯನ್ನು ಕೆಳಗೆ ಯಾವ ಸಂಸ್ಥೆ ನೀಡುತ್ತೆ? ಡೈರೆಕ್ಟಾಗಿ ಹೇಳಿದ್ವಿ ಯಾವುದು UNDP, ಅಂದರೆ ಯಾವುದು ಡಿ ಆನ್ಸರ್ ಕರೆಕ್ಟಾಗಿರುತ್ತೆ. ಇನ್ನು UNDP ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಕೇಂದ್ರ ಕಚೇರಿಯಲ್ಲಿದೆ, ನ್ಯೂಯಾರ್ಕ್ನಲ್ಲಿದೆ. ಇದು ಕೂಡ ಮಾತಾಡಿದ್ವಿ. 2019ರ HDA ವರದಿ ಪ್ರಕಾರ ಭಾರತ ಎಷ್ಟನೇ ಸ್ಥಾನವನ್ನು ಹೊಂದಿದೆ HDAಯಲ್ಲಿ ಅಂತ ಕೇಳಿದ್ರೆ 129ನೇ ಸ್ಥಾನವನ್ನು ಭಾರತ ಹೊಂದಿದೆ. ಇನ್ನು 2019ರ HDA ವರದಿ ಸಿದ್ಧಪಡಿಸಲು ಎಷ್ಟು ರಾಷ್ಟ್ರಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗಿತ್ತು? ಇದು ಕೂಡ ಅಷ್ಟೇ. ಸೊ ಇಲ್ಲಿ ಒಟ್ಟು ಎಷ್ಟು ರಾಷ್ಟ್ರಗಳನ್ನು UNDP ಕನ್ಸಿಡರ್ ಮಾಡಿತ್ತು ಅಂದರೆ 189 ರಾಷ್ಟ್ರಗಳನ್ನು ಇದು ಒಳಗೊಂಡಿರುತ್ತೆ. ಈ 189 ರಾಷ್ಟ್ರಗಳಲ್ಲಿ ಭಾರತ 129ನೇ ಸ್ಥಾನವನ್ನು ಪಡೆದಿರುವಂಥದ್ದು. ಸೊ ಹಾಗಾಗಿ 2019ರ HDA ವರದಿ ಸಿದ್ಧಪಡಿಸಲು ಎಷ್ಟು ರಾಷ್ಟ್ರಗಳ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಅಂತ ಕೇಳಿದ್ರೆ ಎಷ್ಟು? ಇದು 189 ರಾಷ್ಟ್ರಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಇನ್ನು 2019ರ HDA ವರದಿ ಪ್ರಕಾರ ಕೆಳಗಿನ ಯಾವ ರಾಷ್ಟ್ರ ಪ್ರಥಮ ಸ್ಥಾನದಲ್ಲಿದೆ? ಸೊ ಪ್ರಥಮ ಸ್ಥಾನದಲ್ಲಿರುವಂಥ ರಾಷ್ಟ್ರ ಆಗಲೇ ನೋಡಿದ್ವಿ, ಯಾವುದು? ನಾರ್ವೆ ಪ್ರಥಮ ಸ್ಥಾನದಲ್ಲಿರುವಂತಹ ರಾಷ್ಟ್ರವಾಗಿದೆ. ಸ್ನೇಹಿತರೆ, ಇದುವರೆಗೂ ಡಿಸ್ಕಸ್ ಮಾಡಿದಂಥ ಟಾಪಿಕ್ ಆಗಲಿ ಅಥವಾ ಕ್ವಶನ್ಸ್ಗಳಾಗಲಿ ಮಾದರಿ ಕ್ವಶನ್ಸ್ಗಳು ಅಷ್ಟೇ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇದೇ ರೀತಿಯಲ್ಲಿ ಮುಂಬರುವ ವಿಡಿಯೋಲ್ಲೂ ಕೂಡ ಏನು ಕಾನ್ಸೆಪ್ಟ್ ಮಾಡ್ತೀವಿ ಅದರ ಮೇಲೆ MCQಸ್ಗಳು ಕೂಡ ಸಾಮಾನ್ಯವಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ, ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಸರ್ವಿಸ್ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಯೂಟ್ಯೂಬ್ ಚಾನಲ್ನು ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.